ಸರ್ ನೋಡಿ, ಇವತ್ತು ಇದು ಮಳೆಗೆ ಗಿಡ ಬಿದ್ದೋಗ್ಬಿಟ್ಟಿತ್ತು, ತೆಂಗಿನ ಗಿಡ. ಅದನ್ನು ಇವತ್ತು ಎತ್ತಿ ಇಡ್ತಾ ಇದ್ದೀವಿ. ನಿನ್ನೆ ಸ್ವಲ್ಪ ಗಾಳಿಗೆ ಮತ್ತು ಮಳೆಗೆ ಬಿದ್ದೋಗಿದ್ದರಿಂದ ಇವತ್ತು ಅದನ್ನು ಎತ್ತಿ ನಿಲ್ಲಿಸ್ತಾ ಇದ್ದೀವಿ. ಹೀಗೆ ರೈತರ ಕಷ್ಟ. ಸಿಟಿಲಿ ಜನಗಳು ಕೇಳ್ತಾರೆ, ರೈತರಿಗೇನಪ್ಪ ಆರಾಮಾಗಿ ಬೆಳೀತಾರೆ, ಅವ್ರಿಗೆ ಯಾಕೆ ಬೆಂಬಲ ಬೆಲೆ, ಅವ್ರಿಗೆ ಯಾಕೆ ಸಾಲ ಮನ್ನಾ ಅಂತ. ಇವನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ರೈತರು ಜೀವನ ಎಷ್ಟು ಕಷ್ಟ ಅಂತ. ನೋಡಿ, ಒಂದು ಗಿಡ ಬಿದ್ದೋದ್ರೆ ಅದನ್ನು ಎಷ್ಟು ಬೆಳೆಸೋದಕ್ಕೋಸ್ಕರ ಶ್ರಮ ಪಡ್ತಾರೆ ಅಂಥೇಳಿ. ಇವರು ನಮ್ಮ ಸ್ನೇಹಿತರು ಧನಂಜಯ್ ಅಂತೇಳಿ, ಮಂಡ್ಯದವರು. ಅವರು ಬಂದು ಸಹಾಯ ಮಾಡ್ತಾಯಿದ್ದಾರೆ ಇದಕ್ಕೆ. ಅವ್ರ ಸ್ನೇಹಿತರು ಕೂಡ ಕರ್ಕೊಂಬಂದಿದ್ದಾರೆ ಇದಕ್ಕೆ. ನೋಡಿ, ಬಿದ್ದೋಗಿದ್ದು ತೆಂಗಿನ ಗಿಡನ ಇವತ್ತು ಹಗ್ಗದಲ್ಲಿ ಕಟ್ಬಿಟ್ಟು ಎಳ್ಕೊಂಡು ಆ ಕಡೆ ಮೂರು ಜನ ಕೂಡ ಆಗಲಿಲ್ಲ. ಗಂಗಣ್ಣವ್ರು ಸ್ವಲ್ಪ ಸಪೋರ್ಟ್ ಕೊಟ್ಟರು ಈ ಕಡೆಯಿಂದ, ಆ ಕಡೆಯಿಂದ 3 ಜನ ಹಗ್ಗದಲ್ಲಿ ಎಳೆದ್ವಿ. ಈಗ ನಿಲ್ಲಿಸಿದ್ದೀವಿ. ಇವಾಗ ಮಣ್ಣನ್ನು ಹೇರಾಕಿ ಸ್ವಲ್ಪ ದಿನ ಮಗು ಕಾದಂಗೆ ಕಾಯಬೇಕು. ಇವಾಗ ಇದನ್ನು ನಾವು ಮತ್ತೆ ಮಳೆ ಗಾಳಿಗೆ ಯಾವುದೇ ಥರ ಅಲುಗಾಡಲ್ಲ ಅಂತ. ಗೆಳೆಯರೇ, ಧನ್ಯವಾದ. ರೈತರ ಜೀವನ ಎಷ್ಟು ಕಷ್ಟ ಆದರೂ ಇಷ್ಟು ದಿನದ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ನೋಡಿ, ಇವರು ರೈತನ ಮಣ್ಣಿನ ಮಗ. ಆ್ಯಕ್ಚುಲಿ ಇವರು ಧನಂಜಯ್ ಅಂತೇಳಿ, ಮಣ್ಣಿನ ಮಗ. ಅವ್ರಿಗೊಂಥರ ಡೌನ್ ಟು ಅರ್ತು, ಮುಖ ತೋರ್ಸೋಕ್ಕೆ ಸ್ವಲ್ಪ ನಾಚ್ಕೊತಾರೆ.